ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಮಕೂರಿನ ಶ್ರೀದೇವಿ ಕಾಲೇಜ್ ಹತ್ರ ಒಬ್ಬರು ಮನೆ ಕಟ್ತಾ ಇದ್ದಾರೆ. 17-21 ಆಯದಲ್ಲಿ ಆಲ್ರೆಡಿ ಕೆಳಗಡೆ ಫ್ಲೋರು ಕಟ್ಟಿ ಆಗಿದೆ. ಅವರು ನನ್ನ ಫೇಸ್ಬುಕ್ಕಲ್ಲಿ ವಿಡಿಯೋವನ್ನು ನೋಡಿ ಫೋನ್ ಕರೆ ಮಾಡ್ತಾರೆ. ನಮ್ಮದೊಂದು ಮನೆ ಕಟ್ತಾ ಇದ್ದೀವಿ, ಬಂದು ನೋಡಿ ನಮಗೆ ಸಲಹೆ ಕೊಡಿ ಅಂತೇಳಿ ಫೋನ್ ಕರೆ ಮಾಡ್ತಾರೆ. ಸರಿ ಅಂತೇಳಿ ನಾನು ಅವ್ರಿಗೆ ಟೈಮ್ ಕೊಡ್ತೇನೆ. ಆ ಟೈಮಲ್ಲಿ ಅವರ ಮನೆಯ ವಾಸ್ತು ಪರಿಶೀಲನೆಗೆ ಹೋದಾಗ ಕೆಳಗಡೆ 17-21 ಆಯ ಮಾಡಿದ್ದಾರೆ. ಉತ್ತರ ಈಶಾನ್ಯದಲ್ಲಿ ಮುಖ್ಯ ಬಾಗಿಲನ್ನು ಕೆಳಗಡೆ ಕೊಟ್ಟಿದ್ದಾರೆ. ಅಡುಗೆ ಮನೆ ಆಗ್ನೇಯದಲ್ಲೇ ಇದೆ, ಸರಿ ಇದೆ. ಇಲ್ಲಿ ದೇವರ ಮನೆಯನ್ನು ಏನು ಮಾಡಿದ್ದಾರೆ ಅಂದರೆ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ದಕ್ಷಿಣದಲ್ಲಿ ಕೊಟ್ಟಿದ್ದಾರೆ. ಅಡುಗೆ ಮನೆ ಮತ್ತು ಬೆಡ್ರೂಮ್ ಪಕ್ಕ ಒಂದೇ ಬೆಡ್ರೂಮ್ ಮಾಡಿರೋದು. ಆ ಮಿಡ್ಲಿಗೆ ದೇವ್ರ ಮನೆಯನ್ನು ಕೊಟ್ಟಿದ್ದಾರೆ. ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮನ್ನು ಕೆಳಗಡೆ ಫ್ಲೋರ್ನಲ್ಲಿ ಕೊಟ್ಟಿದ್ದಾರೆ. ಔಟ್ ಸೈಡ್ ಇಲ್ಲಿ ಉತ್ತರದಿಂದ ಈಶಾನ್ಯದಿಂದಲೇ ಹತ್ತಿ ಹೋಗೋಂಗೆ ಮೆಟ್ಲು ಮಾಡಿದ್ದಾರೆ. ಈಶಾನ್ಯ ಉತ್ತರ ವಾಯುವ್ಯಕ್ಕೆ ಹತ್ತಿ ಹೋಗೋ ರೀತಿಲಿ ಕೆಳಗಡೆ ವಾಯುವ್ಯದಲ್ಲಿ ಸ್ನಾನಗೃಹ ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದನ್ನು ನೋಡಿದಾಗ ದೇವ್ರ ಮನೆ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಅವ್ರಿಗೆ ಸಲಹೆಯನ್ನು ತಿಳಿಸಿದ್ದೇನೆ. ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡೋದು ಒಳ್ಳೆಯದು ಅಂತೇಳಿ. ಕೆಳಗಡೆದಾದಮೇಲೆ ಮೇಲ್ಗಡೆ ಅವರು ಸ್ವಂತ ಇರಬೇಕು ಅಂತೇಳಿ ಮೇಲ್ಗಡೆ ಸ್ಥಳವನ್ನು ತೋರಿಸ್ತಾರೆ. ಮೋಲ್ಡಿಂಗ್ ಆಗಿತ್ತು. ಅಲ್ಲಿ ಏನು ಮಾಡಿದ್ದಾರೆ, ಅದೇ ರೀತಿ ಬಾಗಿಲ ಮೇಲೆ ಉತ್ತರ ಈಶಾನ್ಯದಲ್ಲೇ ಬಾಗಿಲು ಕೊಟ್ಟಿದ್ದಾರೆ. ಆಗ್ನೇಯದಲ್ಲಿ ಅಡುಗೆ ಮಾಡಬೇಕು ಅಂತೇಳಿ ದಕ್ಷಿಣದಲ್ಲಿ ಒಂದು ರೂಮು ಮತ್ತು ನೈಋತ್ಯದಲ್ಲಿ ಒಂದು ರೂಮ್ ಮಾಡ್ಕೋಬೇಕು. ವಾಯುವ್ಯದಲ್ಲಿ ಬಾತ್ರೂಮ್ ಟಾಯ್ಲೆಟನ್ನು ಮಾಡ್ಕೊತೀವಿ ಅಂತ ಹೇಳಿದರು. ದೇವ್ರ ಮನೆಯನ್ನು ಅಡುಗೆ ಮನೆ ಹತ್ರ ಮಾಡಬೇಕು ಅಂತೇಳಿ ಡಿಸಿಷನ್ ತೊಗೊಂಡಿದ್ರು. ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾದಮೇಲೆ ಉತ್ತರದಲ್ಲಿ ಉತ್ತರ ಈಶಾನ್ಯಕ್ಕೆ ಸಂಬಂಧಿಸಿದ ಹಾಗೆ ಮುಖ್ಯ ಬಾಗಿಲನ್ನು ಮೇಲ್ಗಡೆ ಇಟ್ಕೊಳ್ಳಿಕ್ಕೆ ಹೇಳಿದ್ದೇನೆ. ಈಶಾನ್ಯ ಭಾಗದಲ್ಲಿ ದೇವ್ರ ಮನೆಯನ್ನು ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ಆಗ್ನೇಯದಲ್ಲಿ ಅಡುಗೆ ಮನೆಯ ಎದುರಿಗೆ ಡೈನಿಂಗ್ ರೂಮ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೀನಿ. ಮತ್ತು ಇಲ್ಲಿ 2 ರೂಮ್, ಮಾಸ್ಟರ್ ಬೆಡ್ರೂಮು ಮತ್ತು ಇನ್ನೊಂದು ಬೆಡ್ರೂಮ್ ಮಾಡಬೇಕಂತ ಅವರ ಅಭಿಪ್ರಾಯ ಇದೆ. ಆದರೆ ಅಲ್ಲಿ ಸ್ಥಳ ಏನಾದರೂ ಚಿಕ್ಕದಾಗೋದಿದ್ರೆ ಒಂದೇ ರೂಮ್ ಮಾಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೀನಿ. ಅದು ಮೇಜರ್ಮೆಂಟು ಎಷ್ಟಿದೆ ಅಂತೇಳಿ ಗೊತ್ತಿಲ್ಲ. ದೊಡ್ಡದಾಗೆ ಮಾಡ್ಕೊಂಡಿದ್ದಾರೆ, ಆದರೆ ಕನಿಷ್ಠ ಪಕ್ಷ 10 ಅಡಿನಾದರೂ ಒಂದು ಬೆಡ್ರೂಮ್ ಬೇಕು. ಇಲ್ಲಿ ಕಡಿಮೆ ಬರೋ ಸಾಧ್ಯತೆ ಇದೆ. ಅಡುಗೆ ಮನೆ ಒಂದು 7 ಅಡಿ ತೆಗೆದುಕೊಂಡಾಗ ಮಾಸ್ಟರ್ ಬೆಡ್ರೂಮ್ ಒಂದು 10 ಅಡಿ ತೆಗೆದುಕೊಂಡಾಗ 17 ಅಡಿ ರೂಮ್ಗಳಿಗೆ ಹೋಗುತ್ತೆ. ಮತ್ತು ಗೋಡೆ ಅವೆಲ್ಲ ಹೋಗೋದ್ರಿಂದ 2-2.5 ಅಡಿ ಗೋಡೆಗಳು ಹೋಗೋದ್ರಿಂದ ಅಲ್ಲಿ ನೋಡಿಕೊಂಡು ಅದರ ಮೇಜರ್ಮೆಂಟ್ ನೋಡಿಕೊಂಡು 2 ರೂಮ್ ಆಗೋದಿದ್ದರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಮತ್ತು ಅವರು ವಾಶ್ ಮಿಷಿನ್ ಎಲ್ಲ ಇಟ್ಕೋಬೇಕು ಅಂತ ಹೇಳಿದಾಗ ಬಾತ್ರೂಮ್ ಹತ್ರ ಈಚೆ ಕಡೆ ಮಿಡ್ಲಲ್ಲಿ ಇಟ್ಕೊಳ್ಳಿಕ್ಕೆ ತಿಳಿಸಿದ್ದೇನೆ. ಹಾಗೆ ವಾರ್ಡ್ರೋಬ್ಗಳೆಲ್ಲ ಬೆಡ್ರೂಮ್ಗಳಲ್ಲಿ ನೈಋತ್ಯ ಪಶ್ಚಿಮ ಅಥವಾ ನೈಋತ್ಯ ದಕ್ಷಿಣದಲ್ಲಿ ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ. ಹಾಗೆ ಅಲ್ಲಿ ಇವರು ಅತಿ ಮುಖ್ಯವಾಗಿ ಸೇಮ್ ಕೆಳಗಡೆ ಏನು ಪ್ಲ್ಯಾನ್ ಇತ್ತು ಅದೇ ಥರ ಮಾಡಿಕೊಳ್ಳಿಕ್ಕೆ ಪ್ಲ್ಯಾನ್ ಪ್ರಿಪೇರ್ ಆಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೋನ್ ಮಾಡಿ ಕರೆಸ್ಕೊಂಡು ಅಲ್ಲಿನ
ಇದ್ರ ಬಗ್ಗೆ ವಿಚಾರಗಳನ್ನು ವಿಮರ್ಶೆಗಳನ್ನು ತಿಳ್ಕೊಂಡಾಗ ಅವರ ಶ್ರೀಮತಿಯವರು ಅವರ ತಾಯಿ ಮನೆಯಲ್ಲೂ ಸಹ ಈಶಾನ್ಯ ಭಾಗದಲ್ಲಿ ದೇವ್ರ ಮನೆ ಇದೆ, ನಾವೆಲ್ಲ ಅದೇ ಥರ ಕೂತ್ಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳಿದರು. ಇಲ್ಲೂ ಸಹ ಈ ಮನೆಯಲ್ಲಿ ಬಾಗಿಲಂದರೆ ಇನ್ನೂ ಅದು ಗೋಡೆಯೆಲ್ಲ ಕಟ್ಟಿ ಆಗಿಲ್ಲ, ಬಾಗಿಲನ್ನು ಉತ್ತರ ಈಶಾನ್ಯಕ್ಕೆ ಅಂದರೆ ದೇವ್ರ ಮನೆ ಆದಮೇಲೆ ಬಾಗಿಲು ಇಟ್ಕೊಳ್ಳಿ ಅಂತೇಳಿ ತಿಳಿಸಿದ್ದೇನೆ. ಮತ್ತು ದೇವ್ರ ಮನೆ ಅಷ್ಟು ಒಂದು 5 ಅಡಿ ಉದ್ದ ಮಾಡಿಕೊಂಡಾಗ ಅಷ್ಟರಲ್ಲಿ ಆ ಕಡೆ ಡೈನಿಂಗ್ ರೂಮ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಸಲಹೆಯನ್ನು ತಿಳಿಸಿದ್ದೆ. ಇಲ್ಲಿ ಇವರು ತುಂಬ ಕನ್ಫ್ಯೂಸಲ್ಲಿದ್ದರು. ಕಿಟಕಿ ಕಂಬ ಎಲ್ಲ ಎಷ್ಟು ಬರಬೇಕು, ಯಾವ ರೀತಿ ಬರಬೇಕು, ಕೆಳಗಡೆಗೆ ರೂಮ್ಗಳಿಗೆ ಸಜ್ಜ ಹಾಕಿದ್ದಾರೆ. ಆ ಸಜ್ಜ ಉತ್ತರ ಈಶಾನ್ಯ ವಾಯುವ್ಯದಲ್ಲಿ ಹಾಕಿದ್ದಾರೆ. ಆ ರೀತಿ ಮೇಲ್ಗಡೆ ಇವರ ಕಟ್ಟ ರೂಮ್ಗಳಿಗೆ ಮಾಡ್ಕೋಬೇಡಿ ಅಂತ ಹೇಳಿದ್ದೀನಿ. ಅಡುಗೆ ಮನೆಯಲ್ಲೂ ಅಷ್ಟೇ ಉತ್ತರ ಈಶಾನ್ಯದಲ್ಲಿ ವಾಯುವ್ಯದಲ್ಲಿ ಸಜ್ಜವನ್ನು ಕೊಟ್ಟಿದ್ದಾರೆ. ಆ ರೀತಿ ಸಜ್ಜ ಬಂದರೆ ಆ ಭಾಗ ಭಾರ ಆಗೋದ್ರಿಂದ ಸಮಸ್ಯೆಗಳು ಕ್ರಿಯೇಟ್ ಆಗೋದ್ರಿಂದ ಆ ಥರ ಮಾಡ್ಕೋಬೇಡಿ ಅಂತೇಳಿ ಸಲಹೆಯನ್ನು ಕೊಟ್ಟಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.